ಮೊನ್ನೆಷ್ಟೇ ಬೇಲೂರು ತಾಲೂಕಿನ ಚಂದನಹಳ್ಳಿ ಅಂತಕ್ಕಂಥ ಗ್ರಾಮದ ಕೆರೆ ಏರಿ ಮೇಲೆ ಹೋಗಬೇಕಾದ್ರೆ ಆಯತಪ್ಪಿ ಕಾರು ಕೆರೆಯೊಳಗೆ ಬಿದ್ದು ಕಾರಿನಲ್ಲಿದ್ದಂತಹ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪುರುಷ ಈಜಿ ದಡ ಸೇರಿ ಬದುಕುಳಿದು ಬಿಟ್ಟ ಅಂತ ಹೇಳಿ ಒಂದು ಸುದ್ದಿ ಪ್ರಸಾರವಾಗಿತ್ತು. ಆದರೆ ಆ ಪ್ರಕರಣದ ಜಾಡನ್ನ ಹಿಡಿದು ಹೊಡೆದಾಗ ಪೊಲೀಸರಿಗೆ ಅಸಲಿ ಸತ್ಯ ಗೊತ್ತಾಗಿದೆ. ಇದು ಆಯತಪ್ಪಿ ಬಿದ್ದ ಕಾರಲ್ಲ, ಬದಲಾಗಿ ಕಾರಿನಲ್ಲಿದ್ದ ಮಹಿಳೆಯನ್ನ ಕೊಲೆ ಮಾಡುವ ಉದ್ದೇಶದಿಂದ ಆರೋಪಿ ತಾನೇ ಕಾರನ್ನ ಕೆರೆಯೊಳಗೆ ಇಳಿಸಿರ್ತಕ್ಕಂಥ ಘಟನೆ ಇದಕ್ಕೆ ಬಯಲಾಗ್ತಾ ಇದೆ. ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ, ಬೇಲೂರಿನ ವಿವಾಹಿತ ಮಹಿಳೆ ಶ್ವೇತಾ ಅಂತಕ್ಕಂಥವ್ರು. ಈಕೆ ಜೊತೆಗೆ ಇದ್ದಂತಹ ಕಾರಿನಲ್ಲಿ ಮತ್ತೊಬ್ಬ ಪುರುಷನ ಹೆಸರು ರವಿ, ಆತ ಕೂಡ ವಿವಾಹಿತ. ಆದ್ರೆ ಇಬ್ಬರು ಕೂಡ ಗಂಡ ಹೆಂಡ್ತಿರಲ್ಲ, ಬದಲಾಗಿ ಶ್ವೇತಾ ಮತ್ತೆ ರವಿಯ ನಡುವೆ ಅಕ್ರಮ ಸಂಬಂಧ ಇತ್ತು ಅಂತಕ್ಕಂಥದ್ದು ಪೊಲೀಸ್ ತನಿಖೆಯಿಂದ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂಡ್ ಇದು ಮುಂದುವರೆದ ಭಾಗವನ್ನ ನೋಡ್ತಾ ಹೋದ್ರೆ, ಅರೇಹಳ್ಳಿ ಪೊಲೀಸರು ಇದಾದ ನಂತರ ತನಿಖೆ ಕೈಗೊಳ್ತಾರೆ. ಏನು ರವಿ ನಾನು ಈಜಿ ದಡ ಸೇರಿಬಿಟ್ಟೆ, ಆಯತಪ್ಪಿ ಬಿದ್ದು ಶ್ವೇತಾ ಅಂತಕ್ಕಂಥ ಸತ್ತೋಗ್ಬಿಟ್ರು ಅಂತ ಹೈಡ್ರಾಮಾ ನಡೆಸ್ತಾ ಇದ್ದ. ಇದಾದ ಮೇಲೆ ಕುಟುಂಬಸ್ಥರು ದೂರು ನೀಡಿದ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸಿದಾಗ ಅಸಲಿ ವಿಚಾರ ಗೊತ್ತಾಗಿದೆ. ರವಿ ಹಾಗೂ ಶ್ವೇತಾ ಇಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು. ಅಕ್ರಮ ಸಂಬಂಧ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇತ್ತು ಅಂತ ಅಂದ್ರೆ, ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಮದುವೆ ಆಗಬೇಕು ಅಂತಕ್ಕಂಥ ಆಸೆಯನ್ನ ರವಿ ಹೊಂದಿದ್ದ. ಆದ್ರೆ ಇದಕ್ಕೆ ಶ್ವೇತಾ ಒಪ್ಪುತ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಹಾಸನದಿಂದ ಕಾರಿನಲ್ಲಿ ಹೋಗಬೇಕಾದ್ರೆ ಇಬ್ಬರ ನಡುವೆ ಜಗಳ ನಡೆಯುತ್ತೆ. ಜಗಳ ವಿಕೋಪಕ್ಕೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಮಾತನ್ನ ಕೇಳಿದ ಶ್ವೇತವನ್ನ ಕೊಲೆ ಮಾಡ್ಲೇಬೇಕು ಅಂತ ಡಿಸೈಡ್ ಆದ ರವಿ ತನ್ನ ಕಾರನ್ನ ತೆಗೆದುಕೊಂಡು ಹೋಗಿ, ಶ್ವೇತಳಿಗೆ ಈಜು ಬರೋದಿಲ್ಲ ಅಂತ ಗೊತ್ತಿತ್ತು, ಹೀಗಾಗಿ ಕಾರನ್ನ ತೆಗೆದುಕೊಂಡು ಹೋಗಿ ಕೆರೆ ಒಳಗಡೆ ಬಿಟ್ಟಿದ್ದಾರೆ. ಅದಾದ ನಂತರ ತಾನು ಬಹಳ ಯೋಚಿಸಿ ಈಜಿ ದಡ ಸೇರಿಕೊಂಡಿದ್ದಾನೆ. ಈಜು ಬರದ ಶ್ವೇತಾ ಸ್ಥಳದಲ್ಲೇ ಜಲಸಮಾಧಿಯಾಗಿ ಹೋಗಿಬಿಟ್ಟಿದ್ದಾರೆ. ಯಾರಿ ಶ್ವೇತಾ, ಯಾರಿ ರವಿ, ಏನ್ ಇವ್ರ ಕತೆ ಅಂತ ನೋಡ್ತಾ ಹೋದ್ರೆ, ಮೂಲತಃ ಬೇಲೂರು ತಾಲೂಕಿನ ತಾರಿಮರ ಗ್ರಾಮದ ಜ್ಯೋತಿ ಮತ್ತೆ ಅಣ್ಣಪ್ಪ ದಂಪತಿಯ ಪುತ್ರಿ ಶ್ವೇತಾ 11 ವರ್ಷಗಳ ಹಿಂದೆ ಸಕಲೇಶ್ಪುರ ತಾಲೂಕಿನ ಯಡಿಯೂರಹಳ್ಳಿ ಅಂತಕ್ಕಂಥ ಗ್ರಾಮದ ಬಸವರಾಜು ಎಂಬುದರೊಂದಿಗೆ ಮದುವೆ ಆಗಿತ್ತು. ಆದ್ರೆ ಪತಿಯೊಂದಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆತನಿಂದ ದೂರವಾಗಿ ತನ್ನ ಇಬ್ಬರು ಮಕ್ಕಳು ಹಾಗೂ ಪೋಷಕರೊಂದಿಗೆ ಬೇಲೂರು ಪಟ್ಟಣದಲ್ಲೇ ತವರು ಮನೆಯಲ್ಲಿ ವಾಸವಾಗಿತ್ತು. ಆದ್ರೆ ಜೀವನೋಪಯೋಗಕ್ಕಾಗಿ ಹಾಸನದ ಹೀರೋ ಬೈಕ್ ಶೋರೂಮ್ ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಈ ಮಧ್ಯೆ ಶ್ವೇತಾ ಅದೇ ತಾಲೂಕಿನ ಅಡೇನಹಳ್ಳಿ ಗ್ರಾಮದ ರವಿ ಎಂಬಾತನೊಂದಿಗೆ 4 ವರ್ಷದಿಂದ ಅಕ್ರಮ ಸಂಬಂಧವನ್ನ ಹೊಂದಿದ್ಲಂತೆ. ರವಿಗೂ ಕೂಡ ಮದುವೆ ಆಗಿದೆ. ಇದರಿಂದಾಗಿ ರವಿ ಆಗಾಗ ಶ್ವೇತಾಳ ಮನೆಗೆ ಬರೋದು ಹೋಗೋದು ಇವೆಲ್ಲವೂ ಕೂಡ ನಡೀತಾ ಇತ್ತು. ರವಿಗೂ ಕೂಡ ಈಗಾಗಲೇ ಮದುವೆ ಆಗಿದ್ದು ಮತಗಟ್ಟ ಗ್ರಾಮದಲ್ಲಿ ಮೊದಲ ಪತ್ನಿ ಇದ್ದಾಳೆ. ಆದ್ರೂ ಶ್ವೇತಾಳನ್ನ ಪುತ್ಲಾಯಿಸಿ ಅಕ್ರಮ ಸಂಬಂಧ ಹೊಂದಿದ್ದ ಈತ ಮದುವೆ ಆಗುವಂತೆ ಪದೇ ಪದೇ ಪೀಡಿಸ್ತಾ ಇದ್ದ. ಇದೇ ಕಾರಣಕ್ಕೆ ಅನೇಕ ಸಲ ಜಗಳ ಕೂಡ ಆಗಿತ್ತಂತೆ ಇಬ್ಬರ ನಡುವೆ. ಅಂತೆಯೇ ಆಗಸ್ಟ್ 19ನೇ ತಾರೀಕು ಸಂಜೆ 6 ಗಂಟೆ ಸಮಯದಲ್ಲಿ ಹಾಸನದಿಂದ ಶ್ವೇತಾಳನ್ನ ತನ್ನ ಕಾರ್ನಲ್ಲಿ ಬೇಲೂರಿಗೆ ಕರ್ಕೊಂಡು ಬರುವಾಗ ಇಬ್ಬರ ನಡುವೆ ಇದೇ ವಿಚಾರಕ್ಕೆ ಮತ್ತೆ ಜಗಳ ಆಗಿದೆ. ನಂತರ ಶ್ವೇತಾಳನ್ನ ಕೊಲೆ ಮಾಡಬೇಕು ಅಂತ ಡಿಸೈಡ್ ಆಗಿದ್ದ. ಇವತ್ತು ಒಪ್ಪದೋದ್ರೆ ಹೆಂಗಾರ ಮಾಡಿ ಅವಳನ್ನ ತೆಗೆದು ಬಿಡಬೇಕು ಅಂತ ಡಿಸೈಡ್ ಆಗಿದ್ದ. ಅವತ್ತು ರಾತ್ರಿ 8:30 ಗಂಟೆ ಸಮಯದಲ್ಲಿ ಬಿಕ್ಕೋಡು ಹೋಬಳಿ ಬೆಳಗುಳಿ ಕೆರೆಗೆ ಕಾರನ್ನ ಇಳಿಸ್ಬಿಟ್ಟಿದ್ದಾನೆ. ಕಾರು ನೀರಿನಲ್ಲಿ ಮುಳುಗೋಗಿದೆ. ಅದರಲ್ಲಿದ್ದ ಶ್ವೇತಾ ಉಸಿರುಗಟ್ಟಿ ಅಲ್ಲೇ ಹೆಣವಾಗಿ ಹೋಗ್ಬಿಟ್ಟಿದ್ಲು. ಇದಾದ ನಂತರ ಆತ ಸುಮ್ಮನಿರ್ಲಿಲ್ಲ. ಇದಾದ ಮೇಲೆ ಏನ್ ಮಾಡ್ತಾನೆ, ರವಿ ಪೊಲೀಸರಿಗೆ ಅವನೇ ಪ್ರಕರಣವನ್ನ ವಿವರಿಸ್ತಾನೆ. ಬರ್ತಾ ಇದ್ವಿ, ಕತ್ತಲೆ, ಚಿಕ್ಕದಾದ ಕಿರಿದಾದ ಜಾಗ ಗೊತ್ತಾಗದೆ ಹೋಗಿ ಕೆರೆ ಒಳಗಡೆ ಬಿದ್ದು ಬಿಡ್ತು ಕಾರು. ನಾನು ಈಚ್ಕೊಂಡು ಹೊರಗಡೆ ಬಂದೆ, ಶ್ವೇತಾ ಬರಕ್ಕಾಗ್ಲಿಲ್ಲ, ಅಲ್ಲೇ ಸಾವನ್ನಪ್ಪಿಟ್ಲು ಅಂತ ಹೇಳಿ ಜನರನ್ನ ನಂಬಿಸಿ ಪೊಲೀಸರನ್ನು ಕೂಡ ನಂಬಿಸುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಶ್ವೇತಾಳ ಕುಟುಂಬಸ್ಥರು ದೂರು ದಾಖಲಿಸ್ತಾರೆ. ಬಳಿಕ ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊಲೆ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ರವಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಈ ಸಂದರ್ಭದಲ್ಲಿ ಇದು ಮಿಸ್ ಆಗಿರೋದಲ್ಲ, ಬೇಕಂತಾನೆ ಮಾಡಿರ್ತಕ್ಕಂಥ ಕೊಲೆ ಅಂತಕ್ಕಂಥದ್ದು ರುಜುವಾತ್ ಆಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ.